ಈಗ ನಾವು ಮಸಾಲನ ಇದನ್ನು ಬೇಯಲಿಕ್ಕೆ ಇಡುವ. 15ರಿಂದ 20 ಮಿನಿಟ್ ಬೇಯಿಸಿದರೆ ಸಾಕು. ಸ್ವಲ್ಪ ನೀರು ಸೇರಿಸಿ ನಾವು ಬೇಯಲಿಕ್ಕೆ ಇಟ್ಟಿದ್ದೇವೆ. ಈಗ ತೋರಿಸು ಯಾವ ರೀತಿ ತೆಗೆಯುವುದಂತ. ಮಾಂಸ ಸೆಪರೇಟ್ ಮಾಡೋದಲ್ಲ, ಅಲ್ಲಿಗೆ ಆಯ್ತು. ಸಿಂಪಲ್ ಅಲ್ವಾ? ನಿಂಗೆ ಇಷ್ಟನಾ ಇದು ಮಾಡೋದಂದ್ರೆ? ಹೌದಾ? ಪಾರ್ಥ ಪಾರ್ಥ ಕುಕು, ಇಲ್ಲಿ ನೋಡಿ ಪಾರ್ಥ, ಇಲ್ಲಿ ನೋಡಿ ಕುಕು. ಅಣ್ಣ ಏನ್ ಮಾಡೋದು? ನಿಮ್ಮ ಅಣ್ಣ ಏನ್ ಮಾಡೋದು? ಅಣ್ಣ ಏನ್ ಮಾಡೋದು? ಅಣ್ಣ ಅಣ್ಣ ಇದರಲ್ಲಿ ಎಂತಾದರೂ ಕಸ ಇದ್ದರೆ ಇದನ್ನು ಬಿಡಿಸಿಗೆ ನೋಡಬೇಕು, ಕ್ಲೀನ್ ಮಾಡಬೇಕು. ಇದನ್ನು ಎಂತಾದರೂ ನೀರು ಕಸ ಇದ್ದರೆ ತೆಗೆಯೋದು ಹಾಕಬೇಕು. ಹೀಗೆ ನೋಡುವ ಕಸ ಉಂಟು ಅಂತೇಳಿ. ಎಂತ ಕಸ ಇದ್ದರೆ ಒಳಗಿರ್ತದೆ. ಮೊದಲಿಗೆ ನಾವು ಮಸಾಲ ಸುಕ್ಕಕ್ಕೆ ಮಸಾಲ ತೆಗೆಯುವ. ಅದಕ್ಕೆ 4 ಟೇಬಲ್ ಸ್ಪೂನ್ ಅಷ್ಟು ಕೊರಿಯಾಂಡರ್ ಸೀಡ್, ಕೊತ್ತಂಬರಿ ಬೀಜ, ಇದನ್ನು ಹುರಿದದ್ದನ್ನು ಹಾಕೊಳ್ಳುವ. ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೇವೆ ಆಲ್ರೆಡಿ. ಆನಂತರ ಸಾಸಿವೆ ಜೀರಿಗೆ 1 ಟೇಬಲ್ ಸ್ಪೂನ್, ಅದು ಸಹ ಹುರಿದು ಹಾಕೊಳ್ಳೋದು. ಸ್ವಲ್ಪ ಸಣ್ಣ ಗಾತ್ರದಷ್ಟು ಟ್ಯಾಮ್ರಿನ್, ಹುಣಸೆ ಹುಳಿ. ಮೆಣಸು, ಎಷ್ಟು ಮೆಣಸು ಹಾಕ್ತಿದ್ರೆ ನೀವು? 25 ಬ್ಯಾಡಿಗೆ ಮೆಣಸು, ಇದನ್ನು ಸಹ ಹುರಿದು ಹಾಕೊಳ್ಳೋದು. ಚಿಟಕಿಯಷ್ಟು ಅರಸಿನ, ಟರ್ಮರಿಕ್. 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡದ್ದು, ಮತ್ತು 10 ಬೆಳ್ಳುಳ್ಳಿ, 4 ಕಡ್ಡಿ ಒಗ್ಗರಣೆ ಸೊಪ್ಪು, ಕರಿ ಲೀವ್ಸ್. ಅದು 3 ಸಹ ನಾವೀಗ ಎಣ್ಣೆ ಹಾಕಿ ಸ್ವಲ್ಪ ಹುರಿದ್ಕೊಳ್ಬೇಕು. ಹುರಿದ ನಂತರ ಅದನ್ನು ಸಹ ನಾವು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಇದರ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು, ರುಬ್ಬಬೇಕು. ಈಗ ಒಂದು ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆ, 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆಯು ಹಾಕಿದ್ದೇವೆ, ಕೊಕೊನಟ್ ಆಯಿಲ್. ಆನಂತರ ಈರುಳ್ಳಿ, ಆನಿಯನ್, ಕರಿ ಲೀವ್ಸ್, ಒಗ್ಗರಣೆ ಸೊಪ್ಪು, ಆನಂತರ ಬೆಳ್ಳುಳ್ಳಿ. ಇದನ್ನು ನಾವು ಲೈಟ್ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ಸಾಕು, ಫ್ರೈ ಆಗಿದೆ, ತೆಗೆದಿಟ್ಕೊಳ್ಳುವ. ಈರುಳ್ಳಿ, ಬೆಳ್ಳುಳ್ಳಿ, ಒಗ್ಗರಣೆ ಸೊಪ್ಪು ಸೇರಿಸಿ ಇದಕ್ಕೆ ನಾವೀಗ ಸ್ವಲ್ಪ ನೀರು ಹಾಕೊಳ್ಳುವ. ಇದನ್ನು ನುಣ್ಣಕ್ಕೆ ರುಬ್ಬೇಕೀಗ. ಬಾಣಲೆ ಬಿಸಿಗಿಟ್ಟಿದ್ದೇವೆ. ಬಾಣಲೆ ಬಿಸಿ ಆದ ನಂತರ ಕೊಕೊನಟ್ ಆಯಿಲ್, ತೆಂಗಿನೆಣ್ಣೆ 1 ಟೇಬಲ್ ಸ್ಪೂನ್, ಎಣ್ಣೆ ಬಿಸಿಯಾಗಲಿ. ಸಾಸಿವೆ 1 ಟೀ ಸ್ಪೂನ್, ಆನಂತರ ಒಗ್ಗರಣೆ ಸೊಪ್ಪು, ಕರಿಬೇವು, ಆನಂತರ ಬೆಳ್ಳುಳ್ಳಿ 5ರಿಂದ 6 ಎಸಳು ಜಜ್ಜಿ ಹಾಕಬೇಕು. ಸ್ವಲ್ಪ ಲೈಟ್ ಕೆಂಪಾಗಬೇಕು ಬೆಳ್ಳುಳ್ಳಿ. ಫ್ರೈ ಆದ ನಂತರ ನಾವು ರುಬ್ಕೊಂಡಿಟ್ಟಂಥ ಮಸಾಲೆಯನ್ನು ಹಾಕಬೇಕು. ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಆಗಬೇಕು ಮಸಾಲ. ರುಚಿಗೆ ತಕ್ಕಷ್ಟು ಸಾಲ್ಟ್, ಉಪ್ಪು. ಮಸಾಲ ಫ್ರೈ ಆದ ನಂತರ ನಾವು ಬೇಯಿಸಿಟ್ಟ ನೀರನ್ನು ಅದಕ್ಕೆ ಸೇರಿಸಿಕೊಳ್ಳುವ. ಮಸಾಲನ್ನು ಬೇಯಿಸಿಟ್ಟ ನೀರನ್ನು ಮಸಾಲೆ ಕುದಿ ಬಂದರೆ ಸಾಕು, ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಈಗ ನಾವು ಬೇಯಿಸಿಟ್ಟಂತ ಮಸಾಲ್ಸ್ ಅನ್ನು ಹಾಕೊಳ್ಳುವ. ಒಳ್ಳೆ ರೀತಿ ಮಿಕ್ಸ್ ಮಾಡಿ, ಬೇಕಿದ್ರೆ ಸ್ವಲ್ಪ ನೀವು ನೀರು ಹಾಕೊಳ್ಬಹುದು. ಆನಂತರ ಬಾಯಿ ಮುಚ್ಚಿ ನಾವು 10 ಮಿನಿಟ್ ಇದನ್ನು ಮಸಾಲೆ ಒಟ್ಟಿಗೆ ಬೇಯಲಿಕ್ಕೆ ಬಿಡುವ. 10 ಮಿನಿಟ್ಸ್ ಆಗಿದೆ, ಸಾಕು. ಈಗ ನಾವು ಇದಕ್ಕೆ ತೆಂಗಿನ ತುರಿ, 1 ಕಪ್ ತೆಂಗಿನ ತುರಿ, ಕೊಕೊನಟ್ ಗ್ರೇಟರ್ ಸೇರಿಸಿಕೊಳ್ಳುವ.
ಇದು ನನ್ನ ಮಮ್ಮಿ ರೆಸಿಪಿ. ಒಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಮಸಲ್ ಸುಕ್ಕ ರೆಡಿ ಆಗಿದೆ, ಸರ್ವ್ ಮಾಡುವ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.